ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ರಂಗಾಯಣ ಕಲಬುರಗಿ ರಂಗಾಯಣದ ರೆಪರ್ಟರಿ ಕಲಾವಿದರಿಂದ ಕಾಲಚಕ್ರ ನಾಟಕ ಪ್ರದರ್ಶನ ಇದೇ ತಿಂಗಳ 15 ಮತ್ತು 16ರಂದು ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಡಾಕ್ಟರ್ ಸುಜಾತಾ ಜಂಗಮ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ರಂಗಾಯಣ ಸಭಾಂಗಣದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮರಾಠಿ ರಂಗಭೂಮಿಯ ಖ್ಯಾತ ನಾಟಕಕಾರ ಜಯವಂತ ದಳ್ಳಿ ಅವರು ರಚಿಸಿದ ಎಚ್.ಕೆ. ಕರ್ಕೇರ್ ಅವರು ಕನ್ನಡಕ್ಕೆ ಅನುವಾದಿಸಿದ ಕಾಲಚಕ್ರ ನಾಟಕವು ಮನೆ ಮನೆ ಕಥೆಯಾಗಿದೆ. ಈ ನಾಟಕದ ಮುಖ್ಯ ಕೇಂದ್ರ ಬಿಂದು ವೃದ್ಧ ದಂಪತಿಗಳು ಹಾಗೂ ಇವರ ಇಬ್ಬರು ಗಂಡು ಮಕ್ಕಳು. ಕಾಯಿಲೆಯಿಂದ ನರಳುತ್ತಿರುವ ತಂದೆ ತಾಯಿಯರನ್ನ ಮಕ್ಕಳು ನಿರ್ಲಕ್ಷಿಸುತ್ತಾರೆ. ಈ ನಾಟಕ ಪ್ರತಿಯೊಬ್ಬರು ನೋಡುವ ನಾಟಕವಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ತಗೊಂಡೆ, ಅದರಲ್ಲಿ ಇಬ್ಬರು ತಂತ್ರಜ್ಞರು, 11 ಜನ ಕಲಾವಿದರು ಅವರನ್ನು ಇಟ್ಕೊಂಡು ನಾನು ಒಂದು ನಾಟಕ ನಾವು ತಗೊಂಡ್ವಿ. ಕಾಲಚಕ್ರ, ಅದು ಯಶವಂತ್ ದಳ್ವಿಯವರ ಮರಾಠಿ ನಾಟಕ, ಅನುವಾದ ಎಚ್.ಕೆ. ಕರ್ಕೇರ ಅವರು ಮಾಡಿದ್ದಾರೆ. ಅದರ ನಿರ್ದೇಶನವನ್ನು ನಾನು ಹುಲುಗಪ್ಪ ಕಟ್ಟಿಮನಿ, ಮೈಸೂರು ರಂಗಾಯಣದ ಕಲಾವಿದರು, ಈಗ ನಿವೃತ್ತಿ ಹೊಂದಿದ್ದಾರೆ. ಅವರು ಕಾರಂತರ ಸಮಯದಲ್ಲಿ ಆಯ್ಕೆಯಾದವರು. ಸುಮಾರು 27 ವರ್ಷಗಳ ಕಾಲ ಅವರು ಮೈಸೂರು ರಂಗಾಯಣದಲ್ಲಿ ಕಲಾವಿದರಾಗಿ ಇದ್ದರು. ನಂತರ ಅವರು ನಿರ್ದೇಶಕರಾಗಿ, ಈಗೆಲ್ಲ ನಿವೃತ್ತಿಯ ನಂತರ ಎಲ್ಲ ಕಡೆ ನಿರ್ದೇಶಕರಾಗಿ ಅವರು ಬರ್ತಾ ಇದ್ದಾರೆ. ಅವರು ಈ ಜೈಲುಗಳಿಗೆ, ಈ ಕೈದಿಗಳಿಗೆ ಅವರು ನಾಟಕ ಮಾಡಿಸ್ತಾರೆ. ಅವರು ಈ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ಇದು 2 ಗಂಟೆಗಳ ಕಾಲ ಈ ನಾಟಕ. ಅದರ ವಿಷಯ ನಾನು ತಮಗೆಲ್ಲ ಕೊಟ್ಟಿದ್ದೀನಿ ಈಗ ಆಲ್ರೆಡಿ. ಅದರಲ್ಲಿದೆ ವೃದ್ಧರ, ಇತ್ತೀಚಿನ ಪ್ರಸ್ತುತ ಕಾಲದಲ್ಲಿ ಮನೆ ಮನೆ ಮಾತಾಗಿರುವ ವೃದ್ಧರ ಸಮಸ್ಯೆಯನ್ನು ಕುರಿತಾದ ನಾಟಕ ಕಾಲಚಕ್ರ. ಈ ನಾಟಕ ಯಾವ ಕಾಲಕ್ಕೂ ಪ್ರಸ್ತುತ. ಇದು ಇತ್ತೀಚಿನ ನಮ್ಮ ಯಂಗ್ಸ್ಟರ್ಸ್ ನೋಡಲೇಬೇಕಾದಂಥ ನಾಟಕ. ಒಂಟಿತನ, ಅವರ ಅಸಹಾಯಕತೆ, ಈ ಎಲ್ಲವನ್ನು ತುಂಬ ಮನಮುಟ್ಟುವಂತೆ ಕಥೆಯನ್ನು ಬರೆದಿದ್ದಾರೆ ಮತ್ತು ನಾಟಕದ ನಿರ್ದೇಶನವೂ ಕೂಡ ಅಷ್ಟೇ ಒಂದು ಉನ್ನತ ರೀತಿಯಲ್ಲಾಗಿದೆ. ನೀವು ನೋಡಿದ ನಂತರ ನೀವು ಅದು ನಿಮ್ಮ ಅನಿಸಿಕೆಗಳನ್ನು ಹೇಳಬೇಕು. ಈಗ ಈ ನಾಟಕ ನಾನು ಮೊನ್ನೆ 8 ಮತ್ತು 9ರಂದು ನಾವು ಒಂದು ಪ್ರೀಮಿಯಂ ಶೋ ಥರ ಕಲಾವಿದರು 8 ಮತ್ತು 9ರಂದು, ಇವತ್ತಿನ ದಿವಸ ತಾವುಗಳು ಸಂಜೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ, ಇವರು ಈ ನಾಟಕ ನೋಡಲೇಬೇಕು ಅಂತ ಅನ್ನೋ ಕಾರಣಕ್ಕೆ ಇವತ್ತು ಬರೀ ಪತ್ರಿಕಾ ಮಾಧ್ಯಮದವರಿಗೆ ಮಾತ್ರ ಈ ಪ್ರದರ್ಶನವನ್ನು ಇಟ್ಕೊಂಡಿದ್ದೀನಿ. ಇದರ ಉದ್ಘಾಟನೆ 15ರಂದು ಪಂಡಿತ ರಂಗಮಂದಿರದಲ್ಲಿದೆ. 16ರಂದು ಪ್ರದರ್ಶನ. ಅಧ್ಯಕ್ಷತೆ ಶ್ರೀ ಅಲ್ಲಮಪ್ರಭು ಪಾಟೀಲ್, ಮಾನ್ಯ ಶಾಸಕರು ಕಲಬುರಗಿ ದಕ್ಷಿಣ ಅವರು. ಮುಖ್ಯ ಅತಿಥಿಗಳಾಗಿ ವಿ ಫೌಜಿಯಾ ತರುನ್ನಂ, ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆ ಕಲಬುರಗಿ ಅವರು ಬರ್ತಾ ಇದ್ದಾರೆ. ಡಾಕ್ಟರ್ ಸುನೀಲ್ ಪವಾರ್, ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕಲಬುರಗಿ. ಕುಮಾರಿ ಸುರೇಖಾ ಅವರು, ಕಾರ್ಯದರ್ಶಿಗಳು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿಯವರು. ಬಸವರಾಜ್ ಹೂಗಾರ್, ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಡಾಕ್ಟರ್ ಅನಿತಾ ಆರ್, ಮುಖ್ಯ ಅಧೀಕ್ಷಕರು ಕೇಂದ್ರ ಕಾರಾಗೃಹ ಕಲಬುರಗಿ. ಶ್ರೀಮತಿ ಜಗದೀಶ್ವರಿ ನಾಸಿ, ಉಪನಿರ್ದೇಶಕರು ಕನ್ನಡ ಮತ್ತು